Okay. The length of x of a rectangle is decreasing at the rate of 3 centimeter per minute and width is increasing at the rate of 2 centimeter per minute. ಅಂದರೆ ಒಂದು ರೆಕ್ಟಾಂಗಲ್ ಇದೆ ಹಿಂಗೆ, ಅದೇನಾಗ್ತಿದೆ, ಲೆಂತ್ ಏನಾಗ್ತಿದೆ, ಕಡಿಮೆ ಆಗ್ತಿದೆ. 1 ನಿಮಿಷಕ್ಕೆ 1 ಮಿನಿಟ್ಗೆ 3 ಸೆಂಟಿಮೀಟರ್ ಕಡಿಮೆ ಆಗ್ತಿದೆ. ವಿಡ್ತ್ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಓಕೆ, ಜಾಸ್ತಿ ಆಗ್ತಿದೆ, 2 ಸೆಂಟಿಮೀಟರ್ ಪರ್ ಮಿನಿಟ್. ಸೊ ಏನಾಗುತ್ತೆ, ವಿತ್ ದ ಚೇಂಜ್ ಇನ್ ಲೆಂತ್, ವಿತ್ ದ ಚೇಂಜ್ ಇನ್ ವಿಡ್ತ್, ದ ಏರಿಯಾ ವಿಲ್ increase or decrease. We still don't know whether it increases or decreases. Decreasing ಅನ್ನೋದಕ್ಕೆ we have to consider as minus, and for increasing we have to consider as plus. Okay, so let us do. So ಅವ್ರು ಏನು ಕೊಟ್ಟಾರೆ, dx by dt is equals to ಎಷ್ಟು ಕೊಟ್ಟಾರೆ, 3 centimeter per minute ಅಂತ ಕೊಟ್ಟಾರೆ ತಾನೇ. The length is ಎಷ್ಟು ಡಿಕ್ರೀಸಿಂಗ್, ಮೈನಸ್. ಇವಾಗ dy by dt is equals to ಎಷ್ಟು, 2 centimeter increasing. ಸೊ ಅದನ್ನ ನಾನು ಹಾಗೆ ಬರ್ಕೊಳ್ತೀನಿ, ಹಾಗೆ ಪ್ಲಸ್ ಏನು ಬರೆಯೋದು ಬೇಡ, ಹಾಗೆ ಇಡ್ತೀನಿ. ಸೊ ನಾವು ವೆನ್ x is equals to 10, y is equals to 6 ಅಂತ ಕೊಟ್ಟಾರೆ. ಫಸ್ಟ್ ಏನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ಪೆರಿಮೀಟರ್ ಫಾರ್ಮುಲಾ. ಫಸ್ಟ್ ಎ ತಗೊಳ್ಳೋಣ. ಪೆರಿಮೀಟರ್ is equals to, what is the formula, 2 into L plus B. ಸಾರಿ, ಇಲ್ಲಿನ ಪ್ರಕಾರ 2 into x and y, right? So differentiate with respect to x, it will be with respect to t, differentiate with respect to t, dp by dt is equals to 2 ಹಂಗೆ ಬರ್ಕೊಳ್ತೀನಿ, dx by dt plus dy by dt. Okay, so dp by dt ಏನಾಗುತ್ತೆ, 2 into -3 ಇದೆಷ್ಟು, +2, which is equals to 2 into -1, which gave us -2 centimeter per minute. ಅಂದ್ರೆ perimeter is decreasing. What about the area? B, area of triangle ಏನು, area of triangle is equals to rectangle is equals to x into y ತಾನೆ, L into B, x into y. So now let us differentiate this. X into dy by dt plus y into dx by dt ತಾನೆ. ಇಲ್ಲಿ x and y ಏನಂತ ಕೊಟ್ಟಾರೆ, x is 10 and y is 6 ಅಂತ ಕೊಟ್ಟಾರೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 10 into ಇದಷ್ಟು 2 plus 6 into -3 ಇದೆಷ್ಟಾಗುತ್ತೆ, 20 minus 18, which is equals to 2 centimeter per minute. ಏರಿಯಾ ಇನ್ಕ್ರೀಸ್ ಆಗುತ್ತೆ, ಪೆರಿಮೀಟರ್ ಡಿಕ್ರೀಸ್ ಆಗುತ್ತೆ. ಸೊ ಇದು ಲ್ಯಾಡರ್ ಬ್ರೋ, ಇದು ಓಕೆನಾ. ಇದು ಲ್ಯಾಡರ್ ಬಂದ್ಬಿಟ್ಟು 5 ಸೆಂಟಿಮೀಟರ್ ಇದೆ. ಏನಾಗ್ತಿದೆ, ಲ್ಯಾಡರು ಬರ್ತಾ ಬರ್ತಾ is against the wall. The bottom of the ladder is pulled along the ground away from the wall. ಸೊ ಇದೇನಾಗ್ತಿದೆ, ಇದು ಹಿಂಗೆ ಎಳ್ಕೊಂಡು ಹೋಗ್ತದೆ. ಸೊ ಅವಾಗ ಏನಾಗುತ್ತೆ, the x is going like this and y is coming like this. ನೀವು ಏನೇ ಮಾಡಿದ್ರು ಹೈಪಾತಿನಸ್ 5 ಸೆಂಟಿಮೀಟರ್ ಇರುತ್ತೆ ತಾನೆ, ಆ ಲ್ಯಾಡರ್ ಲೆಂತ್ ಅಂತೂ ಚೇಂಜ್ ಆಗಲ್ಲ, ಆದ್ರೆ ಇದ್ರದ್ದು ಲೆಂತ್ ಚೇಂಜ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್, ಸೊ ಹೌ ಫಾಸ್ಟ್ ದ ಹೈಟ್ ಆಫ್ ದ ವಾಲ್ ಇಸ್ ಡಿಕ್ರೀಸಿಂಗ್, ಅಂದ್ರೆ y ಎಷ್ಟು ಬೇಗ ಕಡಿಮೆ ಆಗ್ತದೆ, when the foot of the ladder is 4 centimeter away from the wall. Foot of the wall ಅಂದ್ರೆ ಇದು when
ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಸೆಂಟಿಮೀಟರ್, ಎಕ್ಸ್ 4 ಸೆಂಟಿಮೀಟರ್ ಆದಾಗ ವೈ ಎಷ್ಟು ಡ್ರಾಪ್ ಆಗಿದೆ ಅಂತ ಕೇಳ್ತಾರೆ. ಓಕೆ, ಸೊ ಇದನ್ನ ನಾವೇನ್ ಮಾಡೋಣ, ಒಂದು ಇದನ್ನ ಓ ಎ ಬಿ ಅಂತ ಕನ್ಸಿಡರ್ ಮಾಡೋಣ. ಇದಕ್ಕೇನ್ ಮಾಡೋಣ, ಇದಕ್ಕಂದ್ರೆ ಪೈಥಾಗರಸ್ ಥಿಯರಮ್ ಹಾಕಬಹುದು. ಇದಕ್ಕೆ ಓ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಓ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರಾ. ಸೊ ನಥಿಂಗ್ ಬಟ್ x square plus y square is equals to 25. Now let us now let us with respect to time change ಆಗ್ತಿದೆ ಇದು. ಓಕೆನಾ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಇದೇನಾಗುತ್ತೆ 2x dx by dt plus 2y dy by dt. ಓಕೆ, ಇಲ್ಲೇನಾಗ್ತದೆ, at the bottom of the ladder is pulled along the ground away from the wall at the rate of 2 centimeter per second. So dx by dt ಎಷ್ಟು ಕೊಟ್ಟಾರ ಅವರು, 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಾರೆ. ಓಕೆ, dx by dt 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಇವಾಗ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಇಸ್ ಈಕ್ವಲ್ಸ್ ಟು 0 ಅಲ್ಲ, ಇದು 2 ಇಂಟು ಎಕ್ಸ್ ಕೊಟ್ಟಾರೆ 4 ಅಂತ ಕೊಟ್ಟಾರೆ. ಇವಾಗ dx by dt ಎಷ್ಟು 2 ಇದೆ ಪ್ಲಸ್ 2 y ಏನೋ y ಆಲ್ಸೋ y we can find out. ಹಿಂಗೆ this can be written as y is equals to root of 25 minus x square ಮಾಡ್ಬೋದಲ್ಲ. ಸೊ ಇವಾಗ y ಜಾಗದಲ್ಲಿ ಏನು ಬರಿಬೋದು, ರೂಟ್ ಆಫ್ 25 minus x square dy by dt is equals to 0. ಇದೇನಾಗುತ್ತೆ ಇವಾಗ 2 4 4 4 16 ಪ್ಲಸ್ 2 ಇಂಟು ರೂಟ್ ಆಫ್ 16. ಇದು 16 minus 25 minus 16 will give you root of 9. Okay, dy by dt is equals to 0. ಇವಾಗ 16 ಈ ಕಡೆ ಹಾಕ್ತೀನಿ. ಸೊ 2 into 3 dy by dt is equals to minus 16. dy by dt is equals to minus 16 divided by 6 ಅಲ್ಲ. ಸೊ ಅವಾಗ ಎಷ್ಟಾಗತ್ತೆ ಇದು, ಇವಾಗ ಕ್ಯಾಲ್ಕುಲೇಟ್ ಮಾಡಿದಾಗ ಇದನ್ನ ಇಟ್ ವಿಲ್ ಗೆಟ್ ಇಟ್ ಸಮ್ ಫ್ರಾಕ್ಷನ್ -8/3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇಟ್ ಇಸ್ ಡಿಕ್ರೀಸಿಂಗ್. Sand is pouring from a pipe at the rate of 12 centimeter cube per second. The falling of sand from a cone on the ground is such a way that height of the cone is also always 1/3 of the radius of the base. Find the height of a sand cone increasing when the height is 4 centimeter. ಇವಾಗ ಒಂದು ಪೈಪಿಂದ ಒಂದು ಸ್ಯಾಂಡ್ ಬೀಳ್ತಿದೆ, ಅದರಿಂದ ಏನಾಗ್ತದೆ, ಇಟ್ ಇಸ್ ಫಾರ್ಮಿಂಗ್ ಅ ಕೋನ್ ಶೇಪ್. ಸೊ ಏನಾಗುತ್ತೆ, ಅದು ಸ್ಯಾಂಡ್ ಬೀಳ್ತಾ ಬೀಳ್ತಾ ಅದರದ್ದು ಹೈಟು ಚೇಂಜ್ ಆಗುತ್ತೆ, ರೇಡಿಯಸ್ಸು ಚೇಂಜ್ ಆಗುತ್ತೆ, ಹಾಗೆ ಆಗ್ತಿದೆ. ಸೊ ದೇ ಆರ್ ಆಸ್ಕಿಂಗ್ ಹೌ ಫಾಸ್ಟ್ ಹೈಟ್ ಆಫ್ ದ ಸ್ಯಾಂಡ್ ಕೋನ್ ಇನ್ಕ್ರೀಸಸ್. ಅಂದರೆ ವಿ ಹ್ಯಾವ್ ಟು ಫೈಂಡ್
answer we have to find dH by dt. ಓಕೆ, ಡಿ ಎಚ್ ಬೈ ಡಿ ಟಿ ಫೈಂಡ್ ಮಾಡಬೇಕು. ಸೊ ಲೆಟ್ ಅಸ್ ರೈಟ್ ದ ಗಿವನ್, ವಾಟ್ ಹಿ ಹ್ಯಾಸ್ ಗಿವನ್, ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಇಫ್ ಈ ಕನ್ಸಿಡರ್ ಕೋನ್, ಅದು ವಾಲ್ಯೂಮ್ ತಾನೇ, ಅದು ಫುಲ್ ಎಲ್ಲ ಸ್ಯಾಂಡ್ ಅಲ್ಲ. ಸೊ ವಿಲ್ ಕನ್ಸಿಡರ್ ಏನಪ್ಪ, ಆರ್ ಹೆಚ್ ಅಂಡ್ ವಿ, ಆರ್ comma h and v has radius, height and volume of cone. ಅವಾಗ ವಾಲ್ಯೂಮ್ ಏನಾಗುತ್ತೆ, 1/3 pi r square h is the volume of the cone. ಓಕೆನಾ? ಸೊ ಫಸ್ಟ್ ಏನು ಫೈಂಡ್ ಮಾಡಬೇಕು, ಹೌ ಫಾಸ್ಟ್ ಇದು ಏನಪ್ಪ, ಡಿ ಎಚ್ ಬೈ ಡಿ ಟಿ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಫಸ್ಟ್ ಲೆಟ್ ಅಸ್ write the given. What is given? ಏನು ಕೊಟ್ಟಾರ ಅವರು, ಸ್ಯಾಂಡ್ ಇಸ್ ಪೋರಿಂಗ್ ಫ್ರಮ್ ದ, ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಇದು ಕೊಟ್ಟಾರೆ, ವಾಲ್ಯೂಮ್ ಎಷ್ಟು ಚೇಂಜ್ ಆಗ್ತಿದೆ ಅಂತ. ವಾಲ್ಯೂಮ್ ಎಷ್ಟು ಚೇಂಜ್ ಆಗ್ತಿದೆ, 12 ಸೆಂಟಿಮೀಟರ್ ಕ್ಯೂಬ್ ಪರ್, ಹಾಂ ಹಾಂ ವಾಲ್ಯೂಮ್. ಆ ವಾಲ್ಯೂಮ್ ಎಷ್ಟು ಚೇಂಜ್ ಆಗ್ತಿದೆ, 12 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಲ್ಲಿ ವಾಲ್ಯೂಮ್ ಚೇಂಜ್ ಆಗ್ತಿದೆ. ಅಂಡ್ ಹಿ ಹ್ಯಾಸ್ ಗಿವನ್ the falling of the sand forms a cone on the ground such a way that height of the cone is always 1/6 of the radius. Therefore height is equals to 1/6 of r. avane kottane, that is r is equals to 6 times of height agutte. Okay na? Now we have to find out dH by dt when h is equals to 4. Okay, now let us start the differentiation. So ಇದರಲ್ಲಿ v ನಲ್ಲಿ ಯಾವುದು ಇದು ಕಾನ್ಸ್ಟೆಂಟ್, ಪೈ ಬೈ 3 is a constant. ಓಕೆನಾ? ಆರ್ ಸ್ಕ್ವೇರ್ನೇ ನಾವೇನು ತಗೋಬೇಕು, 6h ಅನ್ನ ತಗೋಬೇಕು. ಸೊ ಇಟ್ ವಿಲ್ ಬಿ 36 h square into h ಆಗುತ್ತದು. ಓಕೆ, ವಿಚ್ ಈಸ್ ಈಕ್ವಲ್ಸ್ ಟು ಪೈ ಬೈ 3 36 h ಕ್ಯೂಬ್. ಇವಾಗ ಈ 36 ಹೊರಗಡೆ ತಗೋಬೋದು. ಸೊ ಇದೇನಾಗುತ್ತೆ, 12 pi h cube. Now we have to differentiate with respect to t, right? dv by dt is equals to 12 pi hange baritini 3h square. What is dv by dt? It is 12 is equals to pi 3 into h square dh by dt. dh by dt. ಇವಾಗ h ಏನು ಕೊಟ್ಟಾರೆ, 4 ಸೆಂಟಿಮೀಟರ್ ಕೊಟ್ಟಾರೆ ಅವರು. h is equal to 4 ಸೆಂಟಿಮೀಟರ್ ತಾನೆ? ಹಾಂ, 4 ಸೆಂಟಿಮೀಟರ್. ಸೊ ಈ 12 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ 1 3 pi is equals to h square is equals to what? 4 square. h square is equals to 4 square
ಡಿ ಹೆಚ್ ಬೈ ಡಿ ಟಿ. ಇವಾಗ ಇದನ್ನು ಈ ಕಡೆ ಬಂದಾಗ ಏನಾಗುತ್ತೆ, 4 ಸ್ಕ್ವೇರ್ ಇಸ್ ವಾಟ್ 16, 16 3s are 48 pi is equals to dh by dt. Therefore h is changing at the rate of 1 by 48 pi centimeter per second is equals to dh by dt.